ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ಹಾಗಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಈಗ ಈಡುಗಾಯಿ ಚಳುವಳಿ ಮುಖಾಂತರ ಯುದ್ಧದ ವಿರುದ್ಧವಾಗಿ ವಾಟಾಳ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಡುಗಾಯಿ ಚಳುವಳಿ ಮೂಲಕ ಯುದ್ಧದ ವಿರುದ್ಧ ವಾಟಾಳ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಗತ್ಯ ಕ್ರಮಕ್ಕೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಮಂಡ್ಯದಲ್ಲಿ ಖಾಲಿ ಸಿಲಿಂಡರ್ ಇಟ್ಟು ಈಡುಗಾಯಿ ಒಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯದ ಸಂಚೆಯ ವೃತ್ತದಲ್ಲಿ ಈಡ್ಗಾಯನ್ನ ಒಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯುದ್ಧ ನಿಲ್ಲಿಸಿ ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಈಡ್ಗಾಯನ ಒಡೆಯುವಂತಹ ಮುಖಾಂತರ ವಿಶೇಷವಾಗಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಈಡ್ಗಾಯಿ ಚಳುವಳಿಯನ್ನ ತರ್ತಾ ಇದ್ದಾರೆ. ಈ ಮೂಲಕ ಯುದ್ಧದ ವಿರುದ್ಧವಾಗಿ ಈಗ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅತಿರೇಕಕ್ಕೆ ಏರ್ತಾ ಇದೆ. ಅಗತ್ಯ ಕ್ರಮಕ್ಕೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಖಾಲಿ ಸಿಲಿಂಡರ್ ಇಟ್ಕೊಂಡು ಈಗ ಈಡ್ಗಾಯನ್ನ ಆ ಸಿಲಿಂಡರ್ ಮುಂದೆ ಒಡೆದು ತದನಂತರ ವಿಶೇಷವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಚೆಯ ವೃತ್ತದಲ್ಲಿ ಈಡ್ಗಾಯನ ಒಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯುದ್ಧವನ್ನ ನಿಲ್ಲಿಸಿ ನಮಗೆ ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಹೇಳಿ ಈಡ್ಗಾಯಿ ಚಳುವಳಿಯನ್ನ ಮಾಡ್ತಿದ್ದಾರೆ. ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕು ಆಯೋಗದ ಮಧ್ಯ ಪ್ರವೇಶಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕೂಡಲೇ ಯುದ್ಧವನ್ನ ನಿಲ್ಲಿಸಬೇಕು, ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಯಾರಿಗೂ ಬೇಕಾಗಿಲ್ಲ. ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಬಾಯಿ ಮುಚ್ಚಿಕೊಂಡು ಕೂತಿರ್ತಕ್ಕಂಥದ್ದು ಸರಿಯಲ್ಲ. ವಿಶ್ವಸಂಸ್ಥೆ ಈಗ ಬೀದಿಗೆ ಬರಬೇಕು, ಯುದ್ಧ ನಿಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪ್ರಪಂಚ ಮಾನವ ಹಕ್ಕುಗಳ ಆಯೋಗ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗಿದೆ. ಈಗ ಭಾರತ ಮಾಡಬೇಕಾದ್ದು ಬಹಳ ಪ್ರಾಮುಖ್ಯವಾದಂಥ ಕೆಲಸ ಇದೆ. ಭಾರತ ಪ್ರಧಾನಿ ಮತ್ತು ವಿರೋಧ ಪಕ್ಷದ ನಾಯಕರುಗಳು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಮುಖಂಡರುಗಳನ್ನು ಸಾಧ್ಯವಾದಷ್ಟು ಮನವೊಲಿಸಿ ಯುದ್ಧ ನಿಲ್ಲೋದಕ್ಕೆ ಪ್ರಯತ್ನ ಪಡಲೇಬೇಕು. ಕರ್ನಾಟಕದಲ್ಲಿ ಯುದ್ಧದ ಭೀತಿ ಭೀಕರವಾಗಿದೆ. ಕರ್ನಾಟಕದಲ್ಲಿ ಬಹಳ ನೋವಾಗಿದೆ. ಒಂದು ರೀತಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್, ಡೀಸೆಲ್